ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ, ರಾಗಿಯನ್ನು ಉಪಯೋಗಿಸಿಕೊಂಡು ಒಳ್ಳೆ ಒಂದು ಆರೋಗ್ಯಕರವಾದಂಥ ತಿಂಡಿಯನ್ನು ಮಾಡ್ತಾ ಇದ್ದೇನೆ. ಆಯಿತಾ, ಇನ್ಸ್ಟಂಟಾಗಿ ಒಂದು ಅರ್ಧ ಗಂಟೆ ಒಳಗೆ ಯಾವಾಗ ಬೇಕಾದರೂ ಮಾಡಿಕೊಳ್ಬೋದು. ಬೆಳಗಿನ ತಿಂಡಿಗೆ ಅಥವಾ ಸಂಜೆ ತಿಂಡಿಗೆ ಮಾಡಿಕೊಳ್ಳಬಹುದು. ರಾಗಿಯ ಸೇಮಿಗೆಯನ್ನು ಮಾಡ್ತಾ ಇರುವಂಥದ್ದು ಆಯಿತು. ಇವತ್ತು ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ. ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ರಾಗಿ ಸೇಮಿಗೆ ಮಾಡಲಿಕ್ಕೆ ಸ್ವಲ್ಪ ಇಡೀ ರಾಗಿ ತಗೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಉಂಟು. ಈಗ ನಾನು ಬಣ್ಣಾಲೆಯನ್ನೊಂದು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸರಿಯಾಗಿ ಬಿಸಿ ಆಗುವಾಗ ಈ ರಾಗಿಯನ್ನು ಹಾಕಿ ಸ್ವಲ್ಪ ಹಾಕಿದನ್ನು ಸ್ವಲ್ಪ ಹುರಿದುಕೊಳ್ಳಿಕ್ಕೆ ಉಂಟಾಯ್ತಾ. ರಾಗಿ ಸ್ವಲ್ಪ ಸಿಡಿಯುವ ರೀತಿಯಲ್ಲಿ ರಾಗಿಯನ್ನು ಹುರಿದ್ರು ಉಂಟಲ್ಲ, ರಾಗಿಯ ಟೇಸ್ಟ್ ಜಾಸ್ತಿ ಆಗ್ತದೆ. ಹಾಗೆ ಹುರಿದುಕೊಳ್ಳುವಂಥದ್ದು ಆಯಿತಾ. ಫ್ರೆಂಡ್ಸ್, ಈಗ ನೋಡಿ ಬಣ್ಣಾಲೆಲ್ಲ ಒಳ್ಳೆ ಬಿಸಿ ಆಯಿತು. ಈಗ ಸ್ವಲ್ಪ ರಾಗಿಯನ್ನು ಹಾಕಿಕೊಳ್ತೇನೆ. ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾದ ಕೂಡಲೇ ಅದು ಸಿಡಿಲಿಕ್ಕೆ ಶುರುವಾಗ್ತದೆ. ನೋಡಿ ಹೇಗೆ ಸಿಡಿತಾ ಉಂಟು ಅಂತೇಳಿ. ವಾವ್, ನೋಡಿ ಎಲ್ಲವೂ ಕೂಡ ಸಿಡಿಯಿತು. ಇಷ್ಟಾದರೆ ಸಾಕು, ಇನ್ನು ಜಾಸ್ತಿ ಹೊತ್ತು ಹಿಡಿದು ಬೇಡ. ತೆಗಿತೇನೆ. ತೆಗೆದೊಂದು ಪೇಪರಿಗೆ ಹಾಕಿಕೊಳ್ತೇನೆ. ಎಲ್ಲ ರಾಗಿಯನ್ನು ಕೂಡ ಇದೇ ರೀತಿಯಲ್ಲಿ ಹುರಿದು ಸಿಡಿಸಿಕೊಳ್ತೇನೆ. ನೋಡಿ, ನಮಗೆಲ್ಲವನ್ನು ಕೂಡ ಹುರಿದಾಯಿತು. ಎಲ್ಲ ರಾಗಿ ಕಾಳುಗಳು ಕೂಡ ಪಾಪ ಆಗಲಿಲ್ಲ, ಅದ್ರ ಕೆಲವೆಲ್ಲ ಆಯಿತು. ನೋಡಿ ಈ ರೀತಿಯಾಗಿ ಆಗಿದೆ. ಇನ್ನೀಗ ನಮಗೆ ಇದನ್ನು ಹುಡಿ ಮಾಡಬೇಕು. ಬೀಸೋ ಕಲ್ಲಿನಲ್ಲಿ ಹುಡಿ ಮಾಡೋದಾಯ್ತಾ. ಇದೇ ಪೇಪರನ್ನು ಹೀಗಿಟ್ಟು ಇದಲ್ಲೇ ಮಾಡುವ ಹುಡಿ. ಬೀಸೋ ಕಲ್ಲು ಇಟ್ಟುಕೊಂಡು ಹೆಂಗಿದೆ ಪರಿಮಳ? ನಿಮ್ಮೂರಲ್ಲಿ ಇದೆಯಾ ಇದು ಬೀಸೋಕಲ್ಲು? ಬೀಸೋಕಲ್ಲು ಇದೆಯಾ? ನೀನು ಬೀಸ್ತೀಯಾ? ಹಿಂಗೆ ಮಾಡ್ತೀಯಾ ನೀನು ಊರಲ್ಲಿ? ಯಾರ ಜೊತೆ? ಅಮ್ಮನ ಜೊತೆ? ಅಜ್ಜಿ ಜೊತೆ? ಆದರೆ ನಮಗೆಲ್ಲ ಹುಡಿ ಮಾಡಿ ಆಯಿತು ರಾಗಿಯನ್ನು. ನೀವು ಇದನ್ನು ಸ್ವಲ್ಪ ಜರಡಿ ಮಾಡಿಕೊಳ್ಳಿ. ಜರಡಿ ಮಾಡುವಂತಹ ಇದಕ್ಕೆ ಹಾಕಿಕೊಳ್ಳಿ ಪಾತ್ರಕ್ಕೆ. ರಾಗಿ ಹುರಿದಂಥ ಒಳ್ಳೆ ಪರಿಮಳ ಉಂಟು. ಈ ಸೇಮಿಗೆ ಆಗುಂಟಲ್ಲ, ಒಳ್ಳೆ ನೈಸಾದಂಥ ಹುಡಿ ಆಗಬೇಕು. ಹಾಗೆ ಸ್ವಲ್ಪ ಜರಡಿ ಮಾಡಿಕೊಂಡ್ರೆ ಒಳ್ಳೆಯದು. ಸರಿ ಉಂಟು ನೋಡಿ. ಫ್ರೆಂಡ್ಸ್, ಈಗ ನೋಡಿ ಇಷ್ಟೆಲ್ಲ ಪ್ರೊಸೆಸ್ ಆಗಿ ಆಗುವಾಗ ನಮ್ಮ ರಾಗಿ ಹುರಿ ಹಿಟ್ಟು ರೆಡಿ ಆಯಿತು. ನೋಡಿ, ಇದೇ ರೀತಿಯಲ್ಲಿ ಎಲ್ಲ ಪ್ರೊಸೆಸನ್ನು ಮುಗಿಸಿ ಮಾಡಿರುವಂತಹ ಒಂದು ಪ್ರಾಡಕ್ಟನ್ನು ನಾನು ನಿಮಗೆ ಪರಿಚಯಿಸಿಕೊಡ್ತಾ ಇದ್ದೇನೆ. ಇಲ್ಲಿ ಕಾಣ್ತಾ ಇರ್ಬೋದು, ಇಂದಿರಾಸ್ ರಾಗಿ ಹುರಿ ಹಿಟ್ಟು ಅಂತೇಳಿ. ಈ ರಾಗಿಯನ್ನು ನಾವೀಗ ಮಾಡಿದ ರೀತಿಯಲ್ಲಿ ಎಲ್ಲವನ್ನು ಹುರಿದು ಒಡೆಯುವ ರೀತಿಯಲ್ಲಿ ಮಾಡಿದಂಥ ಹುಡಿ ಆಯಿತಾ. ಒಳ್ಳೆ ಪರಿಮಾಣ ಉಂಟು, ಒಳ್ಳೆಯದುಂಟು. ಒಂದು ಪ್ಯಾಕೆಟನ್ನು ಓಪನ್ ಮಾಡಿ ಹುಡಿ ಹೇಗುಂಟು ಅಂತೇಳಿ ತೋರಿಸ್ತೇನೆ. ನೋಡಿ, ತಟ್ಟೆಗೆ ಹಾಕ್ತೇನೆ. ನೋಡಿ, ಎರಡರದ್ದು ಕೂಡ ಬಣ್ಣ ನೋಡಿ ಒಂದೇ ರೀತಿಯಾಗಿ ಉಂಟು. ಪಾಪ್ ಮಾಡಿ ಮಾಡುವ ಕಾರಣ ಒಂದೇ ರೀತಿಯಾಗಿ ಉಂಟು ನೋಡಿ ಬಣ್ಣ. ಈ ರಾಗಿ ಹುರಿ ಹಿಟ್ಟಿನ ವಿಶೇಷತೆ ಅಂತ ಹೇಳಿದರೆ, ಹುರಿದು ಹೊಡೆದಂತಹ ರಾಗಿ ಆದ ಕಾರಣ ಉಂಟಲ್ಲ, ಒಳ್ಳೆ ಪರಿಮಳ ಇರ್ತದೆ. ಅದೇ ರೀತಿಯಲ್ಲಿ ರುಚಿ ಕೂಡ ಜಾಸ್ತಿಯಾಗಿರ್ತದೆ ಆಯಿತಾ. ಮತ್ತು ಇದರಲ್ಲಿ ನಮಗೆ ಬೇಕಾದಂಥ ಐಟಮ್ಗಳನ್ನು ಇನ್ಸ್ಟೆಂಟಾಗಿ ಮಾಡ್ಬೋದು. ನಮಗೆ ಇದನ್ನು ಈಗ ಮತ್ತೆ ಪುನಃ ಒಮ್ಮೆ ಬೇಯಿಸಬೇಕಾದಂಥ ಅವಶ್ಯಕತೆ ಇಲ್ಲ. ರೆಡಿ ಟು ಈಟ್ ಆಗಿರ್ತದೆ ಇದು. ಸ್ವಲ್ಪ ಬಿಸಿ ನೀರು ಮಾಡಿ ಅದನ್ನು ಬೆರೆಸಿಕೊಂಡು ಉಂಡೆ ಮಾಡಿದರೆ ಉಂಡೆ ರೀತಿಯಲ್ಲಿ ತಿನ್ಬೋದು. ಅದೇ ರೀತಿಯಲ್ಲಿ ಬೇರೆ ಬೇರೆ ಐಟಮ್ಗಳನ್ನು ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ಹೇಳಿದ ರೀತಿಯಲ್ಲಿ ಕಷಾಯ ಆಗಲಿ, ಲಡ್ಡಾಗಲಿ, ಅದೇ ರೀತಿಯಲ್ಲಿ ಇಡ್ಲಿ, ಇಂಥ ಐಟಮ್ಗಳನ್ನು, ಹಲವು ಐಟಮ್ಗಳನ್ನು ಮಾಡಲಿಕ್ಕೆ ಆಗ್ತದೆ. ಇನ್ಸ್ಟೆಂಟಾಗಿ ಉಪಯೋಗಿಸಿಕೊಳ್ಬೋದು. ಇದೊಂದು ಇಟ್ಟುಕೊಂಡ್ರೆ ನೀವು ಮನೆಯಲ್ಲಿ ನಿಮಗೆ ಬೇಕಾಗುವಾಗ ತೆಗೆದು ಉಪಯೋಗಿಸಿಕೊಳ್ಬೋದು. ಮತ್ತೊಂದು, ಈ ರಾಗಿ ಹುರಿ ಹಿಟ್ಟಿನ ವಿಶೇಷತೆ ಅಂತ ಹೇಳಿದ್ರೆ ಉಂಟಲ್ಲ, ದೇಹಕ್ಕೆಲ್ಲ ತುಂಬ ಒಳ್ಳೆಯದಾಯಿತು. ಈ ಹುರಿದಂತಹ ಹಿಟ್ಟಾದ ಕಾರಣ ಉಂಟಲ್ಲ, ನಿಮಗೆ ಆಯಾಸ ಆಗುವಂಥದ್ದಾಗಲಿ, ಬೇಗ ಹಸಿವಾಗುವಂಥ ಹಾಕಿರೋದೆಲ್ಲ ನಿಧಾನವಾಗಿ ಡೈಜೆಸ್ಟ್ ಆಗ್ತದೆ. ಅದೇ ರೀತಿಯಲ್ಲಿ ಗ್ಯಾಸ್ಟ್ರಿಕ್ಕಿಂತ ಸಮಸ್ಯೆ ಎಲ್ಲ ಬರೋದಿಲ್ಲ. ಮತ್ತು ಡಯಟ್ ಕಾನ್ಷಿಯಸ್ ಅಂತ ಹೇಳಿಕೊಂಡು ನಾವು ತಿನ್ನೋದು ಅಂತ ಹೇಳಿ ಆದ್ರೆ ಉಂಟಲ್ಲ, ಇಂತಹ ಈ ರಾಗಿ ಹುರಿ ಹಿಟ್ಟನ್ನೆಲ್ಲ ಉಪಯೋಗಿಸಿಕೊಳ್ಬೋದು ಆಯಿತಾ. ಒಳ್ಳೆಯದಾಗ್ತದೆ. ನೀವು ಒಂದು ವೇಳೆ ಇದನ್ನು ಬೆಂಗಳೂರಲ್ಲಿ ಇದ್ದೀರಿ ಅಂತ ಹೇಳಿದರೆ, ಬೆಂಗಳೂರಲ್ಲಿ ಹಲವು ಕಡೆಗಳಲ್ಲಿ ಇದು ಸಿಗ್ತದೆ. ಅಥವಾ ಬೆಂಗಳೂರು ಬಿಟ್ಟು ಬೇರೆ ಕಡೆ ಇದ್ದೀರಿ ಅಂತ ಹೇಳಿ ಆದರೆ ನಿಮಗೆ ಅಮೆಝಾನು, ಫ್ಲಿಪ್ಕಾರ್ಟ್, ಅದೇ ರೀತಿಯಲ್ಲಿ ಬಿಗ್ ಬಾಸ್ಕೆಟ್ ಎಲ್ಲದಲ್ಲಿ ಕೂಡ ಸಿಗ್ತದೆ. ನೀವು ಬೇಕಾದರೆ ಆರ್ಡರ್ ಮಾಡಿಕೊಳ್ಬೋದು.
ಇಂದಿರಾಸ್ ರಾಗಿ ಹುರಿ ಹಿಟ್ಟು ಅಂತೇಳಿ ಹೊಡೆದು ನಿಮಗೆ ಸಿಗ್ತದೆ ಆಯಿತಾ. ಹೋಮ್ ಡೆಲಿವರಿ ಕೂಡ ಇದೆ. ಈ ರಾಗಿ ಹುರಿ ಹಿಟ್ಟು ನಿಮ್ಮ ಕೈಯಲ್ಲಿ ಉಂಟು ಅಂತೇಳಿ ಆದರೆ ಉಂಟಲ್ಲ, ನಿಮಗೆ ಡೈರೆಕ್ಟಾಗಿ ಹೀಗೆ ಸೇಮಿಗೆಯನ್ನು ಮಾಡಿಕೊಳ್ಬೋದು ಆಯಿತಾ. ಇಲ್ಲಾಂದರೆ ಹುರಿದು ಮಾಡಿಕೊಳ್ಬೇಕಾಗ್ತದೆ. ನಾನೀಗ ಒಂದು 4 ಕಪ್ಪಿನಷ್ಟು ಹುರಿ ಹಿಟ್ಟಿನ ಸೇಮಿಗೆಯನ್ನು ಮಾಡ್ತಾ ಇದ್ದೇನೆ ಆಯಿತಾ. ಒಂದು ಪಾತ್ರೆಗೆ ಇದನ್ನು ಹಾಕಿಕೊಡ್ತೇನೆ. ಹಾಗೆ ನಾನಿಲ್ಲಿ ಒಂದು ತಪ್ಪಲೆಯಲ್ಲಿ 6 ಗ್ಲಾಸಿನಷ್ಟು ನೀರನ್ನು ಇಟ್ಟಿದ್ದೇನೆ ಆಯಿತಾ. 1 ಗ್ಲಾಸು ರಾಗಿ ಹುರಿ ಹಿಟ್ಟಿಗೆ 1.5 ಗ್ಲಾಸಿನಷ್ಟು ನೀರು ಬೇಕಾಗ್ತದೆ. ಹಾಗೆ 4 ಕಪ್ಪು ರಾಗಿ ಹುಡಿ ತಗೊಂಡಿದ್ದೇನೆ. 6 ಗ್ಲಾಸಿನಷ್ಟು ನೀರು ಇಟ್ಟಿದ್ದೇನೆ ಆಯಿತಾ, ಬಿಸಿಯಾಗಲಿಕ್ಕೆ ಅಂತೇಳಿ. ಬಿಸಿಯಾಗುವಾಗ ನೀರಿಗೆ ಸ್ವಲ್ಪ ಒಂದು 4-5 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿಕೊಳ್ತೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಸೇರಿಸ್ತೇನೆ. ಇನ್ನೀಗ ಈ ನೀರು ಸರಿಯಾಗಿ ಕುದ್ದಿದ ಮೇಲೆ ಇದಕ್ಕೆ ಸೇರಿಸಿಕೊಂಡ್ರೆ ಆಯ್ತಾಯಿತು. ಕುದಿದ ನೀರನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಬೆರೆಸಿಕೊಳ್ಬೇಕು. ಕೈ ಬಿಸಿ ಆಗೋದು ಬೇಡ ಅಂತೇಳಿ ಸೌಟಲ್ಲಿ ಹೀಗೆ ಮಾಡಿಕೊಳ್ಳೋದು. ಸರಿಯಾಗಿ ಬೆರೆಸಿ ಆಯಿತು. ಈ ರೀತಿಯಾಗಿ ಆಗಿದೆ ನೋಡಿ, ಒಳ್ಳೆ ಫ್ಲಫಿ ಉಂಟು ನೋಡಿ. ಈಗ ಹಿಟ್ಟೆಲ್ಲ ತಣ್ಣದಿದೆ. ಇನ್ನು ಇದನ್ನೊಮ್ಮೆ ನಾದಿಕೊಳ್ಬೇಕು. ಸರಿಯಾಗಿ ನಾದಿಕೊಂಡ ಮೇಲೆ ನಮಗೆ ಇದನ್ನು ಉಂಡೆ ಮಾಡಿಕೊಳ್ಬೋದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಉಂಡೆ ಮಾಡಿಕೊಳ್ಬೋದು, ಇಲ್ಲ ಇದ್ದರೆ ಕೈಗೆ ಅಂಟುತ್ತದೆ ಅದು. ನೋಡಿ, ನಮಗೀಗ ರಾಗಿ ಉಂಡೆಗಳೆಲ್ಲ ರೆಡಿಯಾಗಿದೆ. ಇನ್ನೀಗ ಇದನ್ನು ಒತ್ತಿಕೊಂಡ್ರೆ ಆಯಿತು. ಮಾಮೂಲಿ ಸೇಮಿಗೆಲ್ಲ ಒತ್ತುತ್ತೇವಲ್ಲ ಅದೇ ರೀತಿಯಲ್ಲಿ ನೋಡಿ, ಚಿಕ್ಕ ಕಣ್ಣು ಹಾಕಿ ಇದನ್ನು ಒತ್ತಿಕೊಂಡ್ರೆ ಆಯಿತು. ಇನ್ನೀಗ ನೋಡಿ, ಇಡ್ಲಿ ತಟ್ಟೆ ಉಂಟಲ್ಲ, ಇದಕ್ಕೆ ಒತ್ತಿಕೊಂಡು ಹೋಗಿ ಹಾಗೆ. ಒಳ್ಳೆ ಸಾಫ್ಟ್ ಉಂಟು ನೋಡಿ. ಚಿಕ್ಕ ಕಣ್ಣಾದರೆ ಒಳ್ಳೆಯದಾಗ್ತದೆ. ಇದಕ್ಕೆ ಇನ್ನೀಗ ಒಂದೊಂದು ಸ್ವಲ್ಪ ಕಾಯಿ ತುರಿ ಸೇರಿಸಿಕೊಳ್ಳೋದು. ಎಡೆಯಲ್ಲಿ ಒಂದೊಂದು ಸಿಗುವಾಗ ಒಳ್ಳೆ ರುಚಿ ಆಗ್ತದೆ. ಇನ್ನೊಂದು 10 ನಿಮಿಷ ಇದನ್ನು ಹೀಗೆ ಒಂದು ಸ್ಟೀಮ್ ಮಾಡಿ ಬೇಯಿಸಿದ್ರುಂಟಲ್ಲ, ನಮ್ಮ ಸೇಮಿಗೆ ರೆಡಿ ಆಯಿತು. ಒಳ್ಳೆ ರುಚಿ ಆಗ್ತದೆ ಆಯಿತಾ ಸೇಮಿಗೆ. ಬೆಳಗಿನ ತಿಂಡಿಗ ಸಂಜೆಯ ತಿಂಡಿಗ ಯಾವಕ್ಕೆ ಬೇಕಾದ್ರೂ ಮಾಡಿಕೊಳ್ಬೋದು. ಎಷ್ಟಿದೆ ನೋಡು. ಫ್ರೆಂಡ್ಸ್, ಇದೀಗ ಒಂದು 10 ನಿಮಿಷ ಆಯಿತು ಬೇಯೋದು. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ನೋಡಿ, ಒಳ್ಳೆ ಸೆಕೆ ಎಲ್ಲ ಬಂದಿದೆ ಮೇಲೆವರೆಗೆ. 10 ನಿಮಿಷ ಆದರೆ ಸಾಕಾಗ್ತದೆ ಆಯಿತಾ, ಪರಿಮಳ ಬರ್ತದೆ ಅಷ್ಟೊತ್ತಿಗೆ ಸಾಕು. ಹೆಚ್ಚು ಬೇಯೋದೆಲ್ಲ ಬೇಡ, ಯಾಕೆಂತೇಳಿದರೆ ಒಮ್ಮೆ ಹುರಿದಂಥ ಹಿಟ್ಟಲ್ಲ, ಸೆಟ್ಟಾಗಿರ್ತದೆ. ನೋಡಿ, ಈಗ ನಮ್ಮ ಬಿಸಿ ಬಿಸಿ ರಾಗಿ ಸೇಮಿಗೆ ರೆಡಿ ಆಯಿತು. ಸ್ವಲ್ಪ ತಣಿಯದೆ ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಆದರೂ ತಣಿಬೇಕು. ಈಗ ಇದನ್ನೊಂದು ಟೇಸ್ಟ್ ಮಾಡಿ ನೋಡುವ. ಅದಕ್ಕೆ ಅದರದ್ದೇ ಅದೊಂದು ನೋಟ ಉಂಟು ನೋಡಿ, ಒಳ್ಳೆ ಸಾಫ್ಟಾಗಿ ಉಂಟು ಈಗ ಕೂಡ ನೋಡಿ, ಗಟ್ಟಿಯೆಲ್ಲ ಆಗೋದಿಲ್ಲ. ಈ ಸೇಮಿಗೆ ಉಂಟಲ್ಲ, ಸಾರ ಅಥವಾ ಕಾಯಿ ಹಾಲ ಹೀಗಿರೋದನ್ನೆಲ್ಲ ಸೇರಿಸಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಆಯಿತಾ. ಭಾರಿ ಒಳ್ಳೆಯದಾಗಿದೆ. ಈ ವ್ರತ ಮಾಡುವವರು ಮತ್ತು ಡಯಟ್ ಎಲ್ಲ ಮಾಡುವವರಿಗೆ ಉಂಟಲ್ಲ ಒಳ್ಳೆಯದಿದೆ. ಮತ್ತು ರಾತ್ರಿ ಹೊತ್ತಿನಲ್ಲೆಲ್ಲ ಊಟ ಮಾಡದೆ ತಿಂಡಿ ತಿಂತಾರೆ ಅಂತೇಳಿ ಆದರೆ ಇದನ್ನು ಮಾಡಿಕೊಳ್ಬೋದು, ರಪ್ಪಾಗ್ತದೆ, ಒಳ್ಳೆ ರುಚಿ ಕೂಡ ಆಗ್ತದೆ, ಆರೋಗ್ಯ ಕೂಡ ಒಳ್ಳೆಯದು. ಸಾಮಾನ್ಯ ರಾಗಿ ಹಿಟ್ಟಿಗಿಂತ ಹುರಿದಂಥ ರಾಗಿ ಹುರಿ ಹಿಟ್ಟು ಉಂಟಲ್ಲ, ಇದರ ಸೇಮಿಗೆ ಒಳ್ಳೆ ಟೇಸ್ಟ್ ಜಾಸ್ತಿ.
ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತೇಳಿ ಭಾವಿಸ್ತೇನೆ. ಈ ರೆಸಿಪಿಯನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಅದೇ ರೀತಿಯಲ್ಲಿ ರಾಗಿ ಹುರಿದು ಹುಡಿ ಮಾಡಿದಂಥದ್ದಾಗಿದ್ರೆ ಉಂಟಲ್ಲ, ಎಷ್ಟು ತಣಿದ್ರೂ ಕೂಡ ಗಟ್ಟಿಯಾಗೋದಿಲ್ಲ ಆಯಿತಾ. ಎಲ್ಲ ತಿಂಡಿಗಳು ಕೂಡ ತುಂಬ ಸಾಫ್ಟ್ ಆ್ಯಂಡ್ ರುಚಿಯಾಗಿರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಈ ಇಂದಿರಾಸ್ ರಾಗಿ ಹುರಿ ಹಿಟ್ಟು ಬೇಕು ಅಂತೇಳಿ ಆದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಳ್ಬೋದು. ಬೆಂಗಳೂರಲ್ಲಿ ಅದೇ ರೀತಿ ಎಲ್ಲ ಶಾಪ್ಗಳಲ್ಲಿ ಕೂಡ ಸಿಗ್ತದೆ. ಇದನ್ನು ನೀವು ಕೂಡ ತೆಗೆದಿಟ್ಟುಕೊಂಡ್ರೆ ನಿಮಗೆ ಬೇಕಾದಾಗ ಇನ್ಸ್ಟೆಂಟಾಗಿ ಈ ರೆಸಿಪಿಗಳನ್ನು ಮಾಡಿಕೊಳ್ಬೋದು. ಇದೇ ರೀತಿಯಲ್ಲಿ ಬೇರೆ ಬೇರೆ ರೆಸಿಪಿಗಳನ್ನು ಕೂಡ ಮಾಡಲಿಕ್ಕಾಗ್ತದೆ ಇದರಲ್ಲಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.